ಗೃಹಲಕ್ಷ್ಮಿ ಗ್ಯಾರಂಟಿ ವಿರುದ್ಧ ಹೋರಾಟಕ್ಕೆ ಮುಂದಾದ ಬಿಜೆಪಿ ರಾಜ್ಯದಾದ್ಯಂತ ಹೋರಾಟವನ್ನು ರೂಪಿಸೋಕೆ ಬಿಜೆಪಿ ನಾಯಕರು ನಿರ್ಧರಿಸಿರೋದು. ಸಕಾಲಕ್ಕೆ ಸಿಗದ ಗೃಹಲಕ್ಷ್ಮಿಗಾಗಿ ಬೃಹತ್ ಹೋರಾಟಕ್ಕೆ ತಯಾರಿ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಬಿಡುಗಡೆ ಮಾಡುವ ಸರ್ಕಾರ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಇದೀಗ ಮುಂದಾಗ್ತಾ ಇರೋದು. ಬಿಜೆಪಿ ಮಹಿಳಾ ಮೋರ್ಚಾ ಅದಕ್ಕೆ ಅಂತ ಸಿದ್ಧತೆ ಮಾಡಿಕೊಂಡಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿರೋದು. ಶೀಘ್ರದಲ್ಲೇ ಹೋರಾಟ ದಿನಾಂಕ ನಿಗದಿ ಮಾಡಲಿರುವ ಬಿಜೆಪಿ. ಗೃಹಲಕ್ಷ್ಮಿ ವಿಚಾರ ಸದನದಲ್ಲೂ ಕೂಡ ಗದ್ದಲಕ್ಕೆ ಕಾರಣವಾಗಿದ್ದು, ಸರ್ಕಾರದ ವಿರುದ್ಧ ಆಕ್ರೋಶವನ್ನ, ಅಸಮಾಧಾನವನ್ನ ವಿಪಕ್ಷಗಳು ಹೊರಹಾಕಿದ್ದು ಕೂಡ ಇದೆ. ಇದೀಗ ಗೃಹಲಕ್ಷ್ಮಿ ಗ್ಯಾರಂಟಿ ವಿಚಾರವನ್ನ ಹಿಡ್ಕೊಂಡೇ ಹೋರಾಟವನ್ನು ಮಾಡುವುದಕ್ಕೆ ಕೂಡ ಬಿಜೆಪಿ ಮುಂದಾಗ್ತಾ ಇರೋದು. ರಾಜ್ಯದಾದ್ಯಂತ ಹೋರಾಟವನ್ನ ರೂಪಿಸುವುದಕ್ಕೆ ಬಿಜೆಪಿ ನಾಯಕರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಕಾರಣ, ಸಕಾಲಕ್ಕೆ ಗೃಹಲಕ್ಷ್ಮಿಗಾಗಿ ಏನ್ ಹಣ ಅಂತ ಹೇಳಿದ್ರೋ ಅದು ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಸುಮ್ಮನೆ ಇದು ಯೋಜನೆ ಸಕಾಲದಲ್ಲಿ ದೊರೀತಾ ಇಲ್ಲ, ಜನರಿಗೆ ಇದರಿಂದ ಉಪಯೋಗ ಆಗ್ತಾ ಇಲ್ಲ. ಇದ್ರ ಬದಲು ಸ್ಟಾಪ್ ಮಾಡಿ ಇದನ್ನ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಯಾಕೆ ಬಿಡುಗಡೆ ಆಗಿಲ್ಲ? ಸದನದಲ್ಲಿ ತಪ್ಪು ಮಾಹಿತಿ ಬೇರೆ ಸಿಕ್ತು. ಇದೆಲ್ಲವನ್ನ ಖಂಡಿಸಿ, ವಿರೋಧಿಸಿ ಇದೀಗ ಪ್ರತಿಭಟನೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಮಹಿಳಾ ಮೋರ್ಚಾ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಈ ವಿಚಾರವನ್ನ ಇಟ್ಕೊಂಡು ಸರ್ಕಾರಕ್ಕೆ ಮುಜುಗರ ಆಗುವಂತೆ ಮಾಡಬೇಕು ಅಂತ. ಯಾಕಂದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಗ್ಯಾರಂಟಿ ಯೋಜನೆಗಳೇ ಇವ್ರ ಕೈ ಹಿಡಿದಿದ್ದು ಅಂತ ಅನೇಕರು ವಿಶ್ಲೇಷಣೆ ಮಾಡಿದ್ದುಂಟು. ಜನ ಈ ಗ್ಯಾರಂಟಿ ಯೋಜನೆಗಳನ್ನ ನಂಬಿಕೊಂಡೇ ಇವ್ರಿಗೆ ಓಟ್ ಹಾಕಿದ್ದು ಅಂತ ಗ್ಯಾರಂಟಿ ಯೋಜನೆಯಲ್ಲಿ ಹೆಸರುವಾಸಿಯಾಗಿರೋದು ಗೃಹಲಕ್ಷ್ಮಿ. ಅದೇ ಸ್ಟಾಪ್ ಆಗಿದೆ ಅಂತ ಅಂದಮೇಲೆ ಹೋರಾಟ ಮಾಡಬೇಕಲ್ಲ. ಅದೇ ವಿಚಾರವನ್ನ ಇಟ್ಕೊಂಡೇ ಸರ್ಕಾರಕ್ಕೆ ಮುಜುಗರ ಆಗುವಂತೆ ಮಾಡಬೇಕಲ್ಲ. ಈ ಕಾರಣಕ್ಕಾಗಿ ಇದೀಗ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಶೀಘ್ರದಲ್ಲೇ ಹೋರಾಟದ ದಿನಾಂಕವನ್ನು ಕೂಡ ನಿಗದಿ ಮಾಡಲಿದೆ ಬಿಜೆಪಿ ಅನ್ನೋದು ಗೊತ್ತಾಗ್ತಾ ಇದೆ.